ಪರ್ಣಿಕಾ ನಿಂತ್ಕೋ. ಪುಣ್ಯ, ಪರ್ಣಿಕಾ ನಿಂತ್ಕೋ, ನಿಂತ್ಕೋ. ಇರು ಪುಣ್ಯ. ಪರ್ಣಿಕಾ ನಿಂತ್ಕೋ. ಪುಣ್ಯ, ಪರ್ಣಿಕಾ ನಿಂತ್ಕೋ. ಪುಣ್ಯ, ಇರು ಪುಣ್ಯ. ಪರ್ಣಿಕನ್ ತಡೆದ್ರೆ ನಿನಗೆ ಅಪಾಯ ಆಗತ್ತೆ. ಪರವಾಗಿಲ್ಲ, ಆದ್ರೆ ಗೊತ್ತಿದ್ದು ಅವಳನ್ನ ತೊಂದ್ರೆಲ್ ಸಿಕ್ಕಾಕೊಳಕ್ ಬಿಡಲ್ಲ. ಎಲ್ಲದಕ್ಕಿಂತ ಮಿಗ್ಲಾಗಿ ಅವಳ ಮೇಲೆ ಮಂತ್ರ ಪ್ರಯೋಗ ಮಾಡಿರೋದು ನಾವಲ್ಲ ಅಂತ ಭದ್ರಮ್ಮಗೆ ಗೊತ್ತಾಗ್ಬೇಕು. ನಮ್ಮ ಮೇಲಿರೋ ಆರೋಪಗಳು ನಿಜ ಅಲ್ಲ ಅಂತ ನಿರೂಪಿಸ್ಬೇಕು. ಬಿಡು ಬಿಡು. ಪರ್ಣಿಕಾ, ಪರ್ಣಿಕಾ ನಿಂತ್ಕೋ. ಬಿಡು ಮಾಲಾ, ಬಿಡು. ಪರ್ಣಿಕಾ, ಪುಣ್ಯ, ಪರ್ಣಿಕಾ ಹೊರಟು ಹೋದ್ಲು. ಹೇಳ್ದೆ ತಾನೆ ಅವಳನ್ನ ತಡಿಯಕ್ಕಾಗಲ್ಲ ಅಂತ. ನಾವು ಹೋಗೋಣ ಬಾ. ಪರ್ಣಿಕಾ, ನನ್ ಮಾತ್ ಕೇಳು ಪುಣ್ಯ, ಹೊರಡೋಣ ಬಾ. ಪರ್ಣಿ, 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 ಪರ್ಣಿ. ಬಾ. ಬರ್ತಾಳೆ ಪಶುಪತಿ. ಬಾರೆ ಬಾ. ಬಂದ್ಲು ಪಶುಪತಿ, ಬಂದ್ಲು. ನಿನಗೆ ಶರೀರ ಕೊಡ್ಸೋಳು ಬಂದ್ಲು. ನನ್ ಕನ್ಸು ನನ್ಸಾಗ್ತಾ ಇದೆ. ನಿನ್ ಪರಿಶ್ರಮ ಫಲಿಸ್ತಾ ಇದೆ ಭೂತಕಿ. ಬೇಗ ಪೂಜೆ ಶುರು ಮಾಡ್ಕೋ. ಅಮ್ಮ, ಅಮ್ಮ, ಅಮ್ಮ. ಏನ್ ಭದ್ರಾ, ಏನಾಯ್ತು? ಅಮ್ಮ, ಪರ್ಣಿಕಾ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಏನು ಪರ್ಣಿಕಾ ಕಾಣಿಸ್ತಾ ಇಲ್ವಾ? ಹೌದಮ್ಮ, ಅವಳೆಲ್ಲೂ ಹೋಗ್ಬಾರ್ದು ಅಂತ ಅವಳನ್ನ ಕಟ್ಟಿ ಹಾಕಿದೆ ನಾನು. ಆದ್ರೂ ಕಾಣೆ ಆಗಿದ್ದಾಳಮ್ಮ. ಪರ್ಣಿಕಾ, ಇಲ್ಲ, ಏನೋ ಮಾಯ ಮಾಡಿದಾಳೆ. ಯಾರು ಯಾರು ಮಾಯ ಮಾಡಿದ್ರು ಭದ್ರಾ? ಇನ್ನೇನು ಮಾಡ್ತಾರೆ ಅದಕ್ಕೆ? ಇವಳೆ, ಈ ಪುಣ್ಯ, ಇವಳ ಜೊತೆಗಿರೋ ಮಾಲ, ಇಬ್ರು ಸೇರ್ಕೊಂಡು ಏನೋ ಮಾಯ ಮಾಡಿದ್ದಾರೆ. ಇಲ್ಲ ಅಮ್ಮ ಅವ್ರೆ, ನಂಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತಂದ್ರೆ ಅರ್ಧ ರಾತ್ರಿಲಿ ಮನೆಯಿಂದ ಹೊರಗಡೆ ಯಾಕೆ ಹೋದೆ? ನಿಮ್ ಪರ್ಣಿಕಾ ಹೋಗ್ತಿದ್ರೆ ಅವಳನ್ನ ತಡಿಯಕ್ ಹೋಗ್ತಿದ್ಲು. ಸುಳ್ಳು.
ನೀವೇ ನನ್ನ ಮಗಳನ್ನ ಮಾಯ ಮಾಡಿದ್ದು. ಅವಳ ಮೇಲಿರೋ ಕೋಪಕ್ಕೆ ಯಾವ್ದೋ ಶುದ್ರಶಕ್ತಿಗೆ ಬಲಿ ಕೊಟ್ಬಿಡ್ತೀಯಾ? ಇಲ್ಲ ಅಮ್ಮ ಅವ್ರೆ, ಪರ್ಣಿಕಾನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ತಡೆಯೋಕೆ ಆಗ್ಲಿಲ್ಲ. ಯಾರೋ ಅವಳು ಕರಿತಿರೋ ಹಾಗೆ ಹೊರಟೋದ್ಲು. ಹೌದಾ? ಹಾಗಿದ್ರೆ ಬಾ, ಎಲ್ಲಿಗೆ ಭದ್ರಾ? ನಿಜ ಏನಂತ ತಿಳ್ಕೊಬೇಕಮ್ಮ. ಬಾರೆ. ನಡೀರಿ ಅತ್ತೆ. ಅಮ್ಮ ಅವ್ರೆ, ಪಶುಪತಿ, ಪೂಜೆ ಪೂರ್ತಿ ಆಗಿದೆ. ಈಗ ರಕ್ತ ದೀಪ ಹಚ್ಚೋದು ಬಾಕಿ. ಭೂತಕ್ಕೆ ನನಗೋಸ್ಕರ ರಕ್ತ ತರ್ಪಣ ಮಾಡೋದಕ್ಕೋಸ್ಕರ ಒಂದು ಕನ್ಯೆಯ ರಕ್ತ ನಮ್ ಕಣ್ಮುಂದೆನೇ ಇದೆ. ಬೆಳಗ್ಸು, ಭೂತ ಬಲಿದ ಶುರು ಮಾಡ್ಕೋ ಭೂತಕ್ಕಿ. ನಿನಗ್ 4 ಬಾರ್ಸಿದ್ರೆ ಭದ್ರಾ, ನಿಜ ಬೊಗಳ್ತೀಯ. ಬಿಡಿ ಅವ್ಳ್ನ. ಬಾರೆ. ಬಿಡಿ ಬಿಡಿ ಭದ್ರಾ, ಭದ್ರಾ, ನನ್ ಕಾಡ್ಸಿ ಮಾತ್ ಕಾಡ್ಸಿ ಕೇಳು. ಬಾರೆ. ಬಿಡಿ ಭದ್ರಾ, ಬಿಡಿ ಅಂತ ನಿಂತ್ಕೊಳ್ಳಿ. ಅಮ್ಮ, ಅಲ್ಲೋಡು, ಇದು ಇವಳ ಹೆಜ್ಜೆ ಗುರ್ತು, ಅದು ನನ್ನ ಮಗಳ ಹೆಜ್ಜೆ ಗುರ್ತು. ಏಯ್, ನೀನ್ ನನ್ನ ಮಗಳಿಗೆ ಏನು ಮಾಡಿಲ್ಲ ಅಂತಂದ್ರೆ ನಿನ್ ಕಾಜಿನ ಚೂರು ಇಲ್ಲೇನೆ ಮಾಡ್ತಿದ್ದೆ. ನಿನ್ ಬಳೆಗಳೆಲ್ಲೇ? ನಿನ್ ಬಳೆಗಳು ಯಾಕೆ ಹೊಡೆದೋಗಿದೆ? ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ಹೊಡೆದಾಟ ಆಗಿದೆ, ಅದಕ್ಕೆ ಬಳೆಗಳು ಹೊಡೆದೋಗಿದೆ. ನನ್ ಮಗಳನ್ನ ನೀನೇ ಹೊಡೆದಾಕಿದ್ಯಾ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು? ಅವಸರ ಪಡ್ಬೇಡ ಭದ್ರಾ. ನೀನ್ ಮಾತಾಡ್ಬೇಡಮ್ಮ. ನಿನ್ನ ಸ್ವಂತ ಮಗಳಿಗೆ ಏನೇ ಆದ್ರೂ ಸರಿ, ನೀನ್ ಮಾತ್ರ ಆರಾಮಾಗಿದ್ಯಾ ಅಂದ್ ಮಾತ್ರಕ್ಕೆ ನನ್ನ ಮಗಳಿಗೆ ಏನೇ ಆದ್ರೂ ನನ್ಗೆ ಆವೇಶ ಆಗೇ ಆಗುತ್ತೆ. ನಾನು ಹೀಗೆ, ನನ್ನ ಮಗಳೇ ನನಗೆ ಸರ್ವಸ್ವ. ಹೇ ಪುಣ್ಯ, ನಿನಗೆ ಕೊನೆಯದಾಗಿ ಒಂದು ಅವಕಾಶ ಕೊಡ್ತೀನಿ. ನೀನೇ ನಿಜ ಹೇಳ್ತೀಯಾ ಅಥವಾ ನಾನೇ ಹೇಳ್ಬೇಕಾ? ಅಮ್ಮ, ನಾನ್ ಪೂಜೆ ಮಾಡೋ ನಾಗಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಮ್ಮ, ನಿಮ್ ಪರ್ಣಿಕ ಮಾಯ ಆಗೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹಾಗಿದ್ರೆ ಮುಂದೆ ಆಗುವ ಯಾವುದೇ ಭೀಕರವಾದ ಘಟನೆಗೆ ನಾನು ಕಾರಣ ಆಗಿರಲ್ಲ. ಪುಣ್ಯನ ಮಾಲನ ಮೊರಕಟ್ಟು ಹಾಕಿ ನಿಜನ ಕಕ್ಕಿಸ್ತೀನಿ ನಾನು. ಅಮ್ಮ, ಮಾಲಾನ ಬೇಡ ಅಮ್ಮ ಅವ್ರೆ, ಬೇಕಾದ್ರೆ ನನ್ನ ಕಟ್ ಹಾಕಿ ನಂಗೆ ಹೊಡೀರಿ, ಚಿತ್ರ ಹಿಂಸೆ ಕೊಡಿ, ಆದ್ರೆ ಮಾಲಾಗ್ ಮಾತ್ರ ಏನು ಮಾಡಬೇಡಿ, ಬಿಟ್ಬಿಡಿ. ಯಾರಿಗ್ ಹೊಡಿಬೇಕು, ಯಾರನ್ನ ಬಿಡಬೇಕು ನನಗೆ ಚೆನ್ನಾಗಿ ಗೊತ್ತು. ನಿಜನ್ ಹೇಗೆ ಹೊರಗೆ ಬರೆಸ್ಬೇಕು ಅನ್ನೋದು ನನಗೆ ಗೊತ್ತು. ಬಾರೆ ಬಾ. ಭದ್ರಾ, ಅಮ್ಮ, ನಿಂತ್ಕೊಳ್ಳಿ. ಅಯ್ಯೋ ಭದ್ರಾ, ಬಿಡು ಅಮ್ಮ ಅವ್ಳ್ನ. ಅವ್ರೆ, ಬಿಡಿ. ಮೊದಲು ಶುರು ಮಾಡ್ಕೋ. ಆಗ್ತಾ ಇದೆ ಅಮ್ಮ. ಭದ್ರಾ, ಬೇಡ ಭದ್ರಾ. ಪರಮೇಶ್ವರ, ನ್ಯಾಯ ಅನ್ಯಾಯ ಮಧ್ಯೆ ನಡೀತಿರೋ ಈ ಯುದ್ಧದಲ್ಲಿ ನ್ಯಾಯನೇ ಸೋಲ್ತಾ ಇದೆ. 3ನೇ ಕಣ್ ಬಿಡ್ತೀಯೋ, ತ್ರಿಶೂಲನೇ ಕಳಿಸ್ತೀಯೋ,
ನಿನ್ನಿಷ್ಟ. ಧರ್ಮನ ರಕ್ಷಿಸು, ದುಷ್ಟರನ್ನ ಶಿಕ್ಷಿಸು. ಪುಣ್ಯ, ನನಗೆ ಗೊತ್ತಿರೋಳು ನೀನು. ನಮ್ಮ ಅಣ್ಣನಿಗೆ ತುಂಬಾನೇ ಬೇಕಾಗಿರೋಳು ನೀನು. ನಿನ್ನನ್ನು ಸಾಯಿಸಿದ್ರೆ ನಮಗೆ ನಷ್ಟ ಆಗುತ್ತೆ ಅಂತ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದೆ. ಇನ್ನು ಮುಂದೆ ನಾನಿರಲ್ಲ. ನನ್ನ ಮಗಳ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನಿಜ ಹೇಳು, ನನ್ನ ಪರ್ಣಿಕಾ ಎಲ್ಲಿ? ನಿಜ ನನಗೆ ಗೊತ್ತಿದ್ದಿದ್ರೆ ಮಾಲಾನ ಹೀಗೆ ಮರ ಕಟ್ಟಾಕೋ ಪರಿಸ್ಥಿತಿ ತಂದ್ಕೊಳ್ತಾ ಇರ್ಲಿಲ್ಲ ಅಮ್ಮ. ಅವಳಿಗೋಸ್ಕರ ಆದ್ರೂ ನಾನು ಹೇಳಿರ್ತಾ ಇದ್ದೆ. ನಿಜ ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಏಯ್, ಇವಳಿಗೆ 4 ಬಾರ್ಸಿ ನಿಜನ ಆಚೆ ಕಕ್ಕಸ್ರು. ಅಯ್ಯೋ ಭದ್ರಾ, ಬೇಡ ಭದ್ರಾ. ಅತ್ತೆ, ನೀವಾದ್ರೂ ಹೇಳಿ. ಭದ್ರಾ, ಯಾಕೆ ಈ ಕೋಪ? ಅವಳು ತಪ್ಪು ಮಾಡಿದಾಳೆ ಅಂತ ಅನ್ಸಿದ್ರೆ ಪೊಲೀಸ್ ಹಿಡ್ಕೊಡು. ನಿಜ ಏನು ಅಂತ ಅವರೇ ಬಾಯಿ ಬಿಡಿಸ್ತಾರೆ. ಇಲ್ಲ, ಶಿಕ್ಷೆ ಕೊಡ್ತಾರೆ. ಅದ್ ಬಿಟ್ಟು ನಾವು ಸಾಯಿಸೋದಂದ್ರೆ ಏನ್ ಭದ್ರಾ? ಸಾಯಿಸೋದೆ ನಾನು ಇವ್ರು ಕೊಡೋ ಅಂತ ಸರಿಯಾದ ಶಿಕ್ಷೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಇದ್ರೆ ಹೇಳದ್ಕೆ ಅದನ್ನೇ ಕೊಡ್ತೇನೆ. ಏನ್ರ ನೋಡ್ತಾ ಇದ್ದೀರಾ? ಇವ್ರ ಚರ್ಮ ಸುಲ್ದು ಬೆಂಕಿ ಹಚ್ಚಿ. ಭದ್ರಾ, ಬೇಡ ಭದ್ರಾ. ಈ ರಕ್ತಕ್ಕೋಸ್ಕರನೇ ಎಷ್ಟೋ ಭೂತಗಳು ಹಸುವಿನಿಂದ ಆವೇಶದಲ್ಲಿ ಕಾಯ್ತಾ ಇದ್ದಾವೆ. ಭೂತಗಳೇ, ಮಾನವ ರಕ್ತದಿಂದ ನಿಮ್ಮ ಹಸಿವನ್ನ ನೀಗಿಸ್ಬೇಕು ಅಂತಿದ್ದೀನಿ. ಅದಕ್ಕೆ ಈ ರಕ್ತ ದೀಪದಿಂದ ನಿಮ್ಮ ಹಸುವನ್ನ ನೀಗಿಸ್ಕೊಳ್ಳಿ. ಅಯ್ಯೋ ಭದ್ರಾ, ಬೇಡ ಭದ್ರಾ. ಭದ್ರಾ, ಪುಣ್ಯ, ಇವಾಗ್ಲಾದ್ರೂ ನಿಜ ಹೇಳು. ನನಗೆ ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಭದ್ರಾ, ಪಾಪ ಕಣೆ, ಅವಳನ್ನ ಬಿಟ್ಬಿಡೆ. ಅವಳ ಅಮಾಯಕಳು. ಅವಳಿಗೆ ಈ ತರ ಶಿಕ್ಷೆ ಕೊಟ್ರೆ ಆ ಪಾಪ ಎಲ್ಲ ನಮ್ಗೆ ಸುತ್ಕೊಳ್ಳೋದು. ಬಿಟ್ಬಿಡೆ ಭದ್ರಾ. ಅಮ್ಮ, ಪುಣ್ಯ, ಕೊನೆ ಅವಕಾಶ, ನಿಜ ಹೇಳು. ನನಗೆ ಗೊತ್ತಿಲ್ಲ ಅಮ್ಮ. ನೋಡ್ದ್ಯಾ ಅದಕ್ಕೆ? ಇವಳು ನಿಜ ಹೇಳಲ್ಲ. ಸಾಯಿ. ಭದ್ರಾ, ಬೇಡವೇ, ಬಿಟ್ಬಿಡೆ ಅವಳನ್ನ. ಭದ್ರಾ, ನನ್ ಮಾತ್ ಕೇಳೆ. ಅವಳಿಗೆ ಏನು ಮಾಡ್ಬೇಡ. ಬಿಟ್ಬಿಡೆ ಅವಳನ್ನ. ಬೇಡ ಭದ್ರಾ, ಬಿಟ್ಬಿಡೆ. ಭದ್ರಾ, ಈ ಬೆಂಕಿ ಆರ್ಸಕ್ ಹೇಳೆ. ಭದ್ರಾ, ಬೇಡ ಭದ್ರಾ. ಪುಣ್ಯ, ನನ್ನ ಮಗಳನ್ನ ನೀನ್ ನನ್ನಿಂದ ದೂರ ಮಾಡಿದಿಕ್ಕೆ ನಿನ್ನ ಮತ್ತೆ ಅವಳನ್ನ ಈ ಲೋಕದಿಂದನೇ ದೂರ ಮಾಡ್ತಾ ಇದ್ದೀನಿ ನಾನು. ಭದ್ರಾ, ಪರ್ಣಿಕಾ ಮಾಯ ಆಗೋದಕ್ಕೆ ಇವಳು ಕಾರಣ ಅಲ್ಲ ಅಂದ್ರೆ? ಅವಳೇ ಕಾರಣ ಅಮ್ಮ. ಭದ್ರಾ, ಖಂಡಿತವಾಗ್ಲೂ ಇವಳೇ ಕಾರಣ ಅಂತ ಈ ತಾಯಿ ಮನಸ್ಸು ಹೇಳ್ತಾ ಇದೆ. ಪುಣ್ಯ, ಇವಾಗ್ಲೂ ಕಾಲ ಮಿಂಚಿಲ್ಲ. ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ನಿಜ ಹೇಳು. ನಿನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಿನ್ನ ಹತ್ರ ನಿಜ ಹೇಳಿಸ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದೆ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳು. ನನ್ನ ಮಗಳನ್ನ ಏನು ಮಾಡಿಲ್ಲ ಅಂತ ಹೇಳು. ಅಯ್ಯೋ ಭದ್ರಾ, ಕ್ಷೇಮವಾಗಿದ್ದಾಳೆ ಅಂತ ಹೇಳು. ಬಿಟ್ಬಿಡ್ತೀನಿ ಪುಣ್ಯ, ಹೇಳು. ಭದ್ರಾ, ಭದ್ರಾ, ಬೇಡ ಭದ್ರಾ, ಕೇಳೆ. ಬೇಡ ಭದ್ರಾ. ಭದ್ರಾ, ಬೇಡ ಕಣೆ. ಭದ್ರಾ, ಬೇಡ. ಬೆಂಕಿನ ಆರ್ಸೆ. ಹೋಗ್ಬಿಡ್ತಾರೆ ಭದ್ರಾ, ಬೇಡ. ಸತ್ತು ಹೋಗ್ಲಿ ಇಬ್ರು. ಬೇಡ ಭದ್ರಾ. ಭದ್ರಾ, ಭದ್ರಾ, ನನ್ ಮಾತ್ ಕೇಳು ಭದ್ರಾ. ಸತ್ತು ಹೋಗ್ಬಿಡ್ತಾರೆ ಭದ್ರಾ, ಬೇಡ. ಸತ್ತು ಹೋಗ್ಲಿ ಬಿಡೋದ್ಗೆ. ಭದ್ರಾ, ಸಾಯಿಸ್ಬಿಟ್ಟಿದ್ದಾರೆ. ನನ್ನ ಮಗಳನ್ನ ಇವಳು ಸಾಯಿಸ್ಬಿಟ್ಟಿದ್ದಾಳೆ. ಅದಕ್ಕೆ ಎಷ್ಟು ಕೇಳಿದ್ರು ಕೂಡ ನಿಜನ ಹೇಳ್ತಾ ಇಲ್ಲ.
ನಿನ್ನಂತ ಕೆಟ್ಟವಳಿಗೆ ಸಾವೇ ಸರಿಯಾದ ಶಿಕ್ಷೆ. ಭದ್ರ ಸಾಯ ನೀನು, ಸಾಯ್. ಬೇಡ ಭದ್ರ, ಭದ್ರ, ಬಿಡೆ. ಬೇಡ ಭದ್ರ, ಸಾಯಿ. ಭದ್ರ. ಅಯ್ಯೋ, ನನ್ ಮಾತ್ ಸತ್ತೋಗ್ಬಿಡು. ಕೇಳು. ಭದ್ರ, ಸತ್ತು ಹೋಗು. ಬೇಡ ಕಣೆ. ಸತ್ತೋಗ್ಬಿಡ್ತಾರೆ. ಭದ್ರ, ಅಯ್ಯೋ ಪುಣ್ಯ, ನಿನಗೇನಾದ್ರೂ ತೊಂದರೆ ಆದ್ರೆ ಕಾಪಾಡು ಅಂತ ನಾಗಮ್ಮನ್ನ ಕೇಳ್ಕೊತಿದ್ದೆ. ಈಗ ಪ್ರಾಣ ಹೋಗ್ತಿದ್ರು ಯಾಕೆ ಕೇಳ್ತಿಲ್ಲ ಪುಣ್ಯ? ಕೇಳ್ತೀನಿ. ಅಮ್ಮ ನಾಗಮ್ಮ, ನೀನು ಮಹಾ ತಾಯಿ, ದಯೆ ತೋರ್ಸು ತಾಯಿ. ಈ ಲೋಕದಲ್ಲಿ ಎಲ್ಲೇ ಇದ್ರೂ ಬಂದು ಪರ್ಣಿಕನ್ನ ಕಾಪಾಡಮ್ಮ. ಪರ್ಣಿಕಾನ? ನೀನ್ ಅಪಾಯದಲ್ಲಿದ್ರು ಪರ್ಣಿಕನ್ ಕಾಪಾಡು ಅಂತ ಕೇಳ್ತಿದ್ಯಲ್ಲ ಪುಣ್ಯ. ನನ್ನ ಕಾಪಾಡೋದಕ್ಕೆ ನನ್ನ ನಾಗಮ್ಮ ಇದ್ದಾಳೆ. ಪರ್ಣಿಕನ್ನ ಕಾಪಾಡೋದಕ್ಕೆ ಬೇರೆ ಯಾರಿದ್ದಾರೆ? ನಿನ್ನನ್ ಸಾಯಿಸ್ಬೇಕು ಅನ್ಕೊಂಡಿರೋ ಆ ಭದ್ರಮ್ಮನ್ ಮೇಲೆ ಕೋಪ ಇಲ್ವಾ? ಅವಳಲ್ಲಿ ನನಗೆ ಶತ್ರು ಕಾಣಿಸ್ತಾ ಇಲ್ಲ, ಅಮ್ಮ ಕಾಣಿಸ್ತಾ ಇದ್ದಾಳೆ. ಅಮ್ಮಂಗೋಸ್ಕರ ಒದ್ದಾಡ್ತಾ ಇರೋ ತಾಯಿ ಕಾಣಿಸ್ತಾ ಇದ್ದಾಳೆ. ತಾಯಿ ಪ್ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಆ ತಾಯಿನ ದಯವಿಟ್ಟು ಕಾಪಾಡಮ್ಮ ಅಂತ ಕೇಳ್ಕೊತಾ ಇದ್ದೀನಿ. ಆ ನಾಗಮ್ಮ ನಿನ್ ಕೋರಿಕೆನ ಈಡೇರಿಸ್ತಾರಾ? ನನ್ನ ಕೋರಿಕೆನ ಈಡೇರಿಸ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಾರು ಕಷ್ಟದಲ್ಲಿದ್ರು ಬಂದು ಖಂಡಿತ ಕಾಪಾಡ್ತಾಳೆ. ಯಾಕಂದ್ರೆ ನಮ್ಮ ನಾಗಮ್ಮ ಈ ಲೋಕಕ್ಕೇನೆ ಅಮ್ಮ. ಆ ಅಮ್ಮಂಗೆ ಗೊತ್ತು ಈ ಭದ್ರಮ್ಮ ಪಡ್ತಿರೋ ಕಷ್ಟ ಏನು ಅಂತ. ಮಗು ದೂರ ಆದ್ರೆ ಯಾವ ತಾಯಿಗಾದ್ರೂ ನರಕಾನೆ. ನೀನ್ ಕಣ್ಣೀರ್ ಹಾಕಿ ಬೇಡ್ಕೋತಿದ್ರೆ ನನಗೆ ಕಣ್ಣೀರ್ ಬರೋ ಹಾಗೆ ಮಾಡ್ದೆ. ಆ ನಾಗಮ್ಮ ನಿನ್ ನೋವನ್ನ ಓಡಿಸ್ತಾರೆ. ನಾಗಗಳೇ ಇರಿ, ನನಗೋಸ್ಕರ ಆವೇಶ ಪಡೋ ಅಗತ್ಯ ಇಲ್ಲ. ನನ್ನನ್ನು ನಾನು ಕಾಪಾಡ್ಕೋಬಲ್ಲೆ. ನೀವ್ ಕಾಪಾಡ್ಬೇಕಾಗಿರೋದು ಆ ಪರ್ಣಿಕನ್ನ. ಭೂತಕಿಯ ದಿಗ್ಬಂಧನದಲ್ಲಿ ಪರ್ಣಿಕ ಇದ್ದಾಳೆ, ಅವಳನ್ನ ಕಾಪಾಡಿ. ಹೋಗಿ. ಅಗ್ನಿದೇವ, ಭಕ್ತೆಗೋಸ್ಕರ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ನೀವು ಶಾಂತವಾಗಿರೋ ಸಮಯ ಹತ್ರ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಕಾಯಿರಿ. ಮತ್ತೆ ಜನ್ಮ ಅನ್ನೋದಿದ್ರೆ ನಿನಗೋಸ್ಕರನೇ ಹುಡ್ತೀನಿ ಮಾಲಾ. ನನ್ನ ನಾಗಮ್ಮನ್ನ ಪೂಜಿಸೋ ಭಕ್ತೆಯಾಗೇನೆ ಹುಡ್ತೀನಿ. ಆ ಅವಶ್ಯಕತೆನೇ ಇರಲ್ಲ ಬಿಡು. ಭದ್ರ, ಪುಣ್ಯ, ಇವಾಗ್ಲಾದ್ರೂ ನಿಜ ಹೇಳು. ನನ್ ಮಗಳೆಲ್ಲಿ? ಬೆಂಕಿ ನಿನ್ನವರೆಗೂ ಬಂದ್ರೆ ನನ್ ಕೈ ಏನು ಮಾಡಕ್ ಆಗಲ್ವೇ? ಇವಾಗ್ಲಾದ್ರೂ ನಿಜ ಹೇಳು. ಪುಣ್ಯ. ಹೇಳು. ಬೆಂಕಿ ಆರ್ಸು ಅಂತ ಹೇಳು ಭದ್ರ. ಬೆಂಕಿನ ಆರ್ಸಕ್ ಹೇಳು ಭದ್ರ. ಇವಾಗ್ಲಾದ್ರೂ ನಿಜ ಹೇಳಕ್ ಹೇಳು. ಅದಕ್ಕೆ ಭದ್ರ ಹೇಳು ಭದ್ರ. ಹೇಳು. ನನ್ನ ಮಗಳೆಲ್ಲೇ? ಅಯ್ಯಯ್ಯೋ, ನಿಜ ಹೇಳು, ಮಾತಾಡು. ನನಗೆ ಗೊತ್ತಿಲ್ಲ ಅಮ್ಮ ಅವ್ರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಜೈ ಭೈರವ. ಈ ಶಕ್ತಿ ದೀಪನ ಸ್ವೀಕರಿಸಿ ಪಶುಪತಿಗೆ ದೇಹನ ಪ್ರಸಾದಿಸು.
ಪಶುಪತಿ ಶರೀರ, ನನ್ನ ಶರೀರ ಭೂತಕ್ಕೆ ನೋಡು. ಆನಂದ ಪಟ್ಟಿದ್ದು ಸಾಕು. ಭೂತ ಶಕ್ತಿಗಳನ್ನ ಆವಾಹಿಸು. ಭೂತ ಶಕ್ತಿಗಳೇ ಬನ್ನಿ, ಪರ್ಣಿಕ ರಕ್ತದಿಂದ ನಿಮ್ ದಾಹನ ತೀರಿಸ್ಕೊಳ್ಳಿ. ನನ್ನ ಶರೀರನ ನನಗೆ ಕೊಟ್ಬಿಡಿ.